ಇದು ಮೋಸ ಅಲ್ವಾ ಇದು? ಎಷ್ಟು ದುಡ್ಡು ಇದು ಮಾಡ್ತಾನೆ, ಕಮ್ಮಿ ಕೊಡ್ತೇನೆ ಅಂದರೆ ಇತ್ತೀಚೆಗೆ ಸಪೋರ್ಟ್ ಹಾಕಿದ್ರು ಏನು ಮಾಡಲ್ಲ, ಸುಮ್ಮನೆ ಅದು ವೇಸ್ಟ್. ಅದು ಕಿಲೋಮೀಟ್ರಿಗೆ 10 ರೂಪಾಯಿಯೂ ಕೊಡ್ತಾಯಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ LK ಕನ್ನಡಿಗ. ಸೊ ಇವತ್ತು ಶುಕ್ರವಾರ ಸಂಜೆಯಿಂದ ಡ್ಯೂಟಿ ಶುರು ಮಾಡಿದ್ದೀನಿ 6:30ಗೆ. ಸೊ ಬನ್ನಿ, ಎಷ್ಟಾಗುತ್ತೆ ಇವತ್ತೇನು ಏನಂತ ಇನ್ಸೆಂಟಿವ್ ಆ ಥರ ಏನೂ ಇಲ್ಲ. ಬನ್ನಿ ಎಷ್ಟಾಗುತ್ತೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಮೊದಲನೇ ಆರ್ಡ್ರು ಬಂದಿದೆ ರೈಸ್ ಅಪ್ ಕೆಫೆ ಶಾಪಿಗೆ. ಬನ್ನಿ, ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ರೈಸ್ ಅಪ್ ಕೆಫೆ. ಬನ್ನಿ, ಆರ್ಡರು ರೆಡಿ ಇದೆ, ಹೋಗಿ ಆರ್ಡರ್ನ ಪಿಕ್ ಮಾಡ್ಕೊಂಬರೋಣ. ಸೊ ಎಲ್ಲಪ್ಪ ಮೇಡಮ್, ಝೊಮ್ಯಾಟೊ. ಸೊ ಬನ್ನಿ, ಆರ್ಡರ್ ಅಂತೂ ಪಿಕ್ ಮಾಡಾಯಿತು. ಬನ್ನಿ, ಅಲ್ಲಿ ಡ್ರಾಪ್ ಲೊಕೇಶನ್ನಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ಮೊದಲನೇ ಆರ್ಡರ್ ಅಂತೂ ಡ್ರಾಪ್ ಮಾಡಾಯಿತು, ಕ್ಯಾಶ್ ಆನ್ ಡೆಲಿವರಿ ಇತ್ತು. ಬನ್ನಿ, ಆರ್ಡರ್ ಡೆಲಿವರಿ ಕೊಡೋಣ. ಸೊ ಮೊದಲನೇ ಆರ್ಡರ್ ಅಂತೂ ಡೆಲಿವರಿ ಮಾಡಾಯಿತು. ಬನ್ನಿ, ನೆಕ್ಸ್ಟ್ ಆರ್ಡ್ರ್ ಬಂದಾಗ ಮತ್ತೆ ಸಿಗ್ತೀನಿ. ಸೊ ಗೈಸ್, ನೋಡ್ಬೋದು ಎರಡನೇ ಆರ್ಡ್ರು ಬರ್ತಾಯಿದೆ. 20 ರೂಪಾಯಿ ಆರ್ಡ್ರು, 20 ರೂಪಾಯಿ ಟಿಪ್ಸು. ಸೊ 2 ಸೈಡ್ 40. ಇಲ್ಲಿ 5 ಸ್ಟಾರ್ ಚಿಕನ್ನಿಗೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ಮೂರನೇ ಆರ್ಡ್ರು ಶೇಖರ್ ಬಿರಿಯಾನಿ ಸೆಂಟ್ರಿಗೆ ಬಿದ್ದಿದೆ. ವಾ, ಏನು ರೀ? ಹಾಂ, ಇದು ಮೋಸ ಅಲ್ವಾ ಇದು? ಮತ್ತೆ ಎಷ್ಟಾಯಿತು? ಹಾಂ, ಬ್ಲಾಗು. ಹಾಂ. ಸೊ ಗೈಸ್, ಎರಡನೇ ಆರ್ಡ್ರ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. 5 ಸ್ಟಾರ್ ಚಿಕನ್ನಿಗೆ. ಬನ್ನಿ, ಆರ್ಡರ್ ಇನ್ನೂ ರೆಡಿ ಇಲ್ಲ. ಸೊ ಆರ್ಡರ್ ರೆಡಿ ಬಂದಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ಬನ್ನಿ, ಆರ್ಡರ್ ಅಂತೂ ರೆಡಿ ಕೊಟ್ಟಿದ್ದಾರೆ. ಅಣ್ಣ 4010. ಸೊ ಬನ್ನಿ, ಆರ್ಡರ್ ಅಂತೂ ಪಿಕ್ ಮಾಡಾಯಿತು. ಬನ್ನಿ, ಅಲ್ಲಿ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಮೇಡಮ್, ನೇಮ್ ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಎರಡನೇ ಆರ್ಡ್ರು ಡ್ರಾಪ್ ಮಾಡಾಯಿತು. ಸೊ ಬನ್ನಿ, ನೆಕ್ಸ್ಟ್ ಆರ್ಡ್ರು ಬಂದಾಗ ಮತ್ತೆ ಸಿಗ್ತೀನಿ. ಸೊ ಗೈಸ್, ಮೂರನೇ ಆರ್ಡ್ರು ಶೇಖರ್ ಬಿರಿಯಾನಿ ಸೆಂಟ್ರಿಗೆ ಬಿದ್ದಿದೆ. ವಾ, ಏನು ರೀ? ಹಾಂ, ಇದು ಮೋಸ ಅಲ್ವಾ ಇದು? ಮತ್ತೆ ಎಷ್ಟಾಯಿತು? ಹಾಂ, ಬ್ಲಾಗು. ಹಾಂ, ಚೂಸ್. ಸೊ ಗೈಸ್, ಆರ್ಡ್ರ್ ಅಂತೂ ರೆಡಿ ಕೊಟ್ಟಿದ್ದಾರೆ. ಸೊ ಆರ್ಡರ್ನು ಪಿಕ್ ಮಾಡಾಯಿತು. ಬನ್ನಿ, ಅಲ್ಲಿ ಡ್ರಾಪ್ ಲೊಕೇಶನ್ನಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಡ್ರಾಪ್ ಲೊಕೇಶನ್ ಇಲ್ಲಪ್ಪ ಅಂದರೆ ಉಪ್ಪಳ್ಳಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 5.1 ಕಿಲೋಮೀಟರ್ ಇದೆ. ಸೊ ಬನ್ನಿ, ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸಾರಿ, ಅಲ್ಲಿ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ಝೊಮ್ಯಾಟೋದವನು ಎಷ್ಟು ದುಡ್ಡು ಇದು ಮಾಡ್ತಾನೆ, ಕಮ್ಮಿ ಕೊಡ್ತೇನೆ ಅಂದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತೇನೆ. ಈಗಲೇ ಎಕ್ಸಾಂಪಲ್ ತಗೊಳ್ಳಿ, 5.1 ಕಿಲೋಮೀಟ್ರು ಡ್ರಾಪ್ ಇದೆ. ಪಿಕಪ್ಪಿಗೆ 4.5 ಕಿಲೋಮೀಟ್ರ್ 500 ಮೀಟ್ರು ಪಿಕಪ್ಪಿಗೆ ಬಂದಿದ್ದೀನಿ. ನನಗೆ ತೋರಿಸಿದ್ದೆಷ್ಟು 51 ರೂಪಾಯಿ. ಸೊ ಈ ಟೋಟಲ್ಲು ಈಗ ಹತ್ತತ್ರ 10 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. 10 ಕಿಲೋಮೀಟ್ರಿಗೆ 51 ರೂಪಾಯಿ ಕೊಟ್ಟರೆ ನಮ್ಗೆ ಇನ್ನು ಎಲ್ಲಿಂದ ವರ್ಕೌಟ್ ಆಗುತ್ತೆ ಹೇಳಿ?
ಎಷ್ಟು ಕಮ್ಮಿ ಕೊಡ್ತೇನೆ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತೇನೆ, ಮತ್ತು ತೋರಿಸಿದಷ್ಟು ಅಮೌಂಟ್ ಕೊಡಲ್ಲ. ಸೊ ಫುಲ್ ಕಮ್ಮಿ ಕೊಡ್ತೀನಿ. ಇದಕ್ಕೇನಾದ್ರು ಒಂದು ಇದು ಮಾಡಲೇಬೇಕು, ಮ್ಯಾನೇಜರಿಗೆ ಫೋನ್ ಇದು ರಿಪೋರ್ಟ್ ಹಾಕಬೇಕು ಒಂದು ಸಲ. ಅಲ್ಲಿ ರಿಪೋರ್ಟ್ ಹಾಕಿದ್ರು ಏನು ಮಾಡಲ್ಲ, ಸುಮ್ಮನೆ ಅದು ವೇಸ್ಟ್, ಅದು ರಿಪೋರ್ಟ್ ಹಾಕೋದು. ಸೊ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತೀನಿ ಆರ್ಡ್ರ್ ಅಂತೆ ಇನ್ನು ಅಮೌಂಟು ಕಿಲೋಮೀಟ್ರಿಗೆ 10 ರೂಪಾಯಿಯೂ ಕೊಡ್ತಾಯಿಲ್ಲ. ಪಿಕಪ್ಪಿಂದಂತೂ ದುಡ್ಡೇ ಇಲ್ಲ ನಮಗೆ. ಈ ಥರ ಡೆಲಿವರಿ ಬಾಯ್ಸ್ಗೆ ಈ ಥರ ಆಗಿತ್ತು ಅಂದರೆ ಬನ್ನಿ ಈ ಆರ್ಡ್ರಿಗೆ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಪಿಕಪ್ಪಿಗೆ 4.4 ಕಿಲೋಮೀಟ್ರ್ ಹತ್ರ ಬಂದಿದ್ದೀನಿ. 4 ಜಾಸ್ತಿನೇ ಆಯಿತು. ಪಿಕಪ್ಪಿಗೆ 4 ಕಿಲೋಮೀಟ್ರು ಬಂದಿದ್ದೀನಿ. ಈಗ ಡ್ರಾಪಿಗೂ 5 ಕಿಲೋಮೀಟ್ರು ಅಂದರೆ ನಮ್ಮ ಪೆಟ್ರೋಲ್ ದುಡ್ಡು ಇನ್ನೆಲ್ಲಿ ಉಳಿಯುತ್ತೆ ಹೇಳಿ ನಮಗೆ? ಆಗದೆ 200-300 ರೂಪಾಯಿ. ಅದರಲ್ಲಿ ಈ ಥರ ದುಡ್ಡು ಹಿಡ್ಕೊಂಡು ಇದು ಮಾಡಿದ್ರೆ ನಮ್ಮ ಪೆಟ್ರೋಲ್ ಹಾಕ್ಸಿದ್ದು ನಮಗಿನ್ನೇನು ಉಳಿಯಲ್ಲ. ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ದು ಇಲ್ಲಿ ಇದು ಮಾಡ್ತಾಯಿದೆ ಅಷ್ಟೇ. ಸೊ ಗೈಸ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ, ಆಂಜನೇಯ ಪ್ರೊವಿಷನ್ ಸ್ಟೋರ್. ಸೊ ಗೈಸ್ ಇಲ್ಲೇ ಪ್ರೊವಿಷನ್ ಸ್ಟೋರಿಗೆ ಆರ್ಡ್ರು ಬಿದ್ದಿರೋದು ಇದೆ ಅನಿಸುತ್ತೆ. ನಿಮ್ದಾರಾ? $118. ಸೊ ಗೈಸ್ ಆರ್ಡ್ರ್ ಅಂತೂ ಡೆಲಿವರಿ ಮಾಡಾಯಿತು. ಎಷ್ಟಿದೆ? 120. ಸೊ ಗೈಸ್ ಕ್ಯಾಶ್ ಆನ್ ಡೆಲಿವರಿ, ಬನ್ನಿ ಕ್ಯಾಶ್ ಕಲೆಕ್ಟ್ ಕೊಡೋಣ. ಸೊ ನೋಡಿ 58 ರೂಪಾಯಿ ಕೊಟ್ಟಿದ್ದೇನೆ. 9.1 ಕಿಲೋಮೀಟ್ರ್ ಬಂದಿರೋದು. ಎಷ್ಟು ಕಮ್ಮಿ ಕೊಡ್ತೇನೆ ಅಂದರೆ ಎಷ್ಟು ಕಮ್ಮಿ ಕೊಡ್ತೇನೆ ಅಂದರೆ ಅಮೌಂಟು. ಸೊ ಬನ್ನಿ ಈಗ ಕೈಯಶ್ ಪ್ರಭತ್ತಿಗೆ ಇನ್ನೊಂದು ಆರ್ಡ್ರ್ ಬಂದಿದೆ, ಅಲ್ಲಿಗೆ ಹೋಗಿ ಆರ್ಡರ್ನ ಪಿಕ್ ಮಾಡೋಣ. ಸೊ ಗೈಸ್ ಇಲ್ಲಿ ಕೈಲಾಶ್ ಪ್ರಭತ್ತಿಗೆ ಆರ್ಡ್ರ್ ಬಿದ್ದಿದೆ. ಬನ್ನಿ ಆರ್ಡರು ರೆಡಿ ಕೊಟ್ಟಿದ್ದಾರೆ, ಬನ್ನಿ ಹೋಗಿ ಪಿಕ್ ಮಾಡೋಣ. 7165. ಸೊ ಗೈಸ್ ಬನ್ನಿ ಫಸ್ಟು ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡಬೇಕು. ಸೊ ಬನ್ನಿ ಸ್ಕ್ಯಾನ್ ಮಾಡಾಯಿತು. ಸೊ ಆರ್ಡರು ಪಿಕ್ ಮಾಡಾಯಿತು. ಬನ್ನಿ ಅಲ್ಲಿ ಡ್ರಾಪ್ ಲೊಕೇಶನ್ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಗೈಸ್ 4ನೇ ಆರ್ಡ್ರನ್ನು ಡ್ರಾಪ್ ಮಾಡಾಯಿತು. ಆರ್ಡರ್ ಡೆಲಿವರಿ ಕೊಡೋಣ. ಸೊ 34 ರೂಪಾಯಿ ಕೊಟ್ಟಿದ್ದೇನೆ. ಸೊ ಬನ್ನಿ ಮತ್ತೆ ನೆಕ್ಸ್ಟ್ ಆರ್ಡ್ರ್ ಬಂದಾಗ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್ ಆರ್ಡ್ರ್ ಅಂತೂ ಡೆಲಿವರಿ ಮಾಡಾಯಿತು. ಸೊ ಬನ್ನಿ ಡೆಲಿವರಿ ಕಂಪ್ಲೀಟ್ ಕೊಡೋಣ. 39 ರೂಪಾಯಿ ಕೊಟ್ಟಿದ್ದಾನೆ. ಸೊ ಟೈಮಿಂಗ್ಸ್ ನೋಡ್ಬೋದು 8:39. ಸೊ ಎಷ್ಟಾಗಿದೆ ಅಂದರೆ 172 ರೂಪಾಯಿ ಆಗಿದೆ ಅಷ್ಟೇ. ಸೊ ಬನ್ನಿ ಇನ್ನೊಂದು ಆರ್ಡ್ರ್ ಕೊಟ್ಟ 43 ರೂಪಾಯಿ. ಎಲ್ಲಿ ಅಂದರೆ ವೈನ್ ಆ್ಯಂಡ್ ಡೈನ್. ವೈನ್ ಆ್ಯಂಡ್ ಡೈನ್
ಯಾವುದಪ್ಪ. ಸೊ ಅಲ್ಲಿ ಇನ್ನೊಂದು ಆರ್ಡ್ರ್ ಬರ್ತಾಯಿದೆ, ಬನ್ನಿ ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಟೈಮ್ ಅಂತೂ 9 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಗಾಡಿ ಸ್ವಲ್ಪ ಸೌಂಡ್ ಆಗ್ತಾಯಿದೆ. ಅದು ಎಲ್ಲಿ ಸೌಂಡ್ ಆಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ. ಮೊನ್ನೆ ಇನ್ನೂ ಸರ್ವಿಸ್ ಏನೋ ಕಿರಿಕೈ ಇದೆ. ಮೊನ್ನೆ ಇನ್ನೂ ಸರ್ವಿಸ್ ಮಾಡಿಸಿದ್ದೀವಿ, ಅದು ಮತ್ತಾಗಲೇ ಚೈನು ಸೌಂಡ್ ಬರ್ತಾಯಿದೆ ಸಿಕ್ಕಾಪಟ್ಟೆ. ಹಂಗಾಗಿ ಈಗ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 220 ರೂಪಾಯಿನ ಆಗಿದೆ ಅಷ್ಟೇ ಇವತ್ತು. ಆರ್ಡ್ರು ಬೇರೆ ಕಮ್ಮಿ ಇದ್ವಾ, ಅತ್ಲಾಗೆ ಆಫ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಇನ್ಮೇಲೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ನಾಳೆ.